ಆತ್ಮೀಯ ಶಿಕ್ಷಕ ಮಿತ್ರರೇ, ಇದೀಗ ಬಂದಿರತಕ್ಕಂಥ ಒಂದು ಉಚಿತ ಪತ್ರಿಕಾ ಪ್ರಕಟಣೆ 2020-21ನೇ ಸಾಲಿನ ಶಿಕ್ಷಕರ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಮಾರ್ಗಸೂಚಿ ಅನ್ವಯ ದಿನಾಂಕ 18-11-2020ರಿಂದ 30-11-2020ರವರೆಗೆ ವರ್ಗಾವಣೆ ತಂತ್ರಾಂಶ ಅರ್ಜಿಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಎಲ್ಲ ಶಿಕ್ಷಕರ ವೃಂದದಲ್ಲಿ ಒಟ್ಟು ಇಲ್ಲಿವರೆಗೆ 71,558 ವರ್ಗಾವಣಾ ಅರ್ಜಿಗಳನ್ನು ಸ್ವೀಕೃತವಾಗಿರುತ್ತವೆ. ಅದರ ಸವಿಸ್ತರವಾಗಿ ಈ ಕೆಳಗಿನಂತಿದೆ. ಕೋರಿಕೆ ವರ್ಗಾವಣೆ 63,952, ಪರಸ್ಪರ ವರ್ಗಾವಣೆ 3,458, ನಿರ್ದಿಷ್ಟಪಡಿಸಿದ ಹುದ್ದೆಗಳ ವರ್ಗಾವಣೆ 1,090, ಕಳೆದ ಸಾಲಿನ ಕಡ್ಡಾಯ ಮತ್ತು ಹೆಚ್ಚುವರಿ ವರ್ಗಾವಣೆಯಲ್ಲಿ ಅನುಕೂಲಕರವಾಗಿರತಕ್ಕಂಥ ಶಿಕ್ಷಕರ ವರ್ಗಾವಣೆ 3,058, ಶಿಕ್ಷಕರ ವರ್ಗಾವಣೆ ಬಯಸಿ ಸಲ್ಲಿಸಿರುವ ಒಟ್ಟು ಅರ್ಜಿಗಳು 71,558 ಇವೆ. ವರ್ಗಾವಣೆ ಪ್ರಕ್ರಿಯೆಯ ವೇಳಾಪಟ್ಟಿ ಈ ಕೆಳಗಿನಂತಿದೆ. ಅದರ ಸವಿಸ್ತರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಕ್ಷೇತ್ರ ಶಿಕ್ಷಣಾಧಿಕಾರ ಹಂತದಲ್ಲಿ ಪರಿಶೀಲನೆ ಮತ್ತು ಅನುಮೋದನೆ ಪಡೆತಕ್ಕಂಥದ್ದು. ಅರ್ಜಿಗಳ ಪರಿಶೀಲನೆ ಮತ್ತು ಅನುಮೋದನೆ ದಿನಾಂಕ 1-12-2020ರಿಂದ 11-12-2020ರವರೆಗೆ. ಶಿಕ್ಷಕರ ಅರ್ಹ ಮತ್ತು ಅನರ್ಹ ಆದ್ಯತಾ ಪಟ್ಟಿ ಪ್ರಕಟಣೆ ಆಗ್ತಕ್ಕಂಥ ಒಂದು ದಿನಾಂಕ 15-12-2020. ಮೇಲ್ಕಂಡ ಪ್ರಕಟವಾದ ಆದ್ಯತಾ ಪಟ್ಟಿಗೆ ಶಿಕ್ಷಕರ ಆಕ್ಷೇಪಣೆ ಸಲ್ಲಿಸ್ತಕ್ಕಂಥ ಒಂದು ದಿನಾಂಕ 16-12-2020ರಿಂದ 23-12-2020ರವರೆಗೆ. ಆಕ್ಷೇಪಣೆ ಪರಿಶೀಲನೆ ಮತ್ತು ಓಪನ್ ಹಿಯರಿಂಗ್ ಅಂತಕ್ಕಂಥದ್ದು ದಿನಾಂಕ 24-12-2020ರಿಂದ 29-12-2020ರವರೆಗೆ. ಅಂತಿಮ ಆದ್ಯತಾ ಪಟ್ಟಿಯ ಪ್ರಕಟಣೆಯ ದಿನಾಂಕ 31-12-2020. ಅದೇ ರೀತಿಯಾಗಿ ಆಯಾ ವರ್ಗದ ಒಂದು ವರ್ಗಾವಣೆ ಪ್ರಾಧಿಕಾರ ಹಂತದಲ್ಲಿ ನಡೀತಕ್ಕಂಥ ವಿಷಯ, ಕಳೆದ ವಿಷಯಗಳನ್ನು ನಾವು ಗಮನಿಸೋದಾದರೆ, ಕಳೆದ ಸಾಲಿನ ಕಡ್ಡಾಯ ಮತ್ತು ಹೆಚ್ಚುವರಿ ವರ್ಗಾವಣೆ ಅನಾನುಕೂಲವಾದ ಶಿಕ್ಷಕರ ಒಂದು ಕೌನ್ಸಿಲಿಂಗು ಪ್ರಾಥಮಿಕ ಮತ್ತು ಪ್ರೌಢ ದಿನಾಂಕ 16-12-2020ರಿಂದ 17-12-2020ರವರೆಗೆ, ಪ್ರೌಢ ದಿನಾಂಕ 18-12-2020ರಿಂದ 19-12-2020ರವರೆಗೆ. ಅದೇ ರೀತಿಯಾಗಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ 5 ವರ್ಷ ಅವಧಿ ಪೂರ್ಣಗೊಂಡಿರಬೇಕಂತಕ್ಕಂಥದ್ದು. ಪ್ರಾಥಮಿಕ 21-12-2020, ಪ್ರೌಢ ದಿನಾಂಕ 22-12-2020. ಮುಖ್ಯ ಶಿಕ್ಷಕರ ವೃಂದ ದಿನಾಂಕ 23-12-2020ರವರೆಗೆ. ಕೋರಿಕೆ ವರ್ಗಾವಣೆ ಕೌನ್ಸಿಲಿಂಗು ಪ್ರೌಢ, ಪ್ರಾಥಮಿಕ ಮತ್ತು ಮುಖ್ಯ ಶಿಕ್ಷಕರ ವೃಂದ ಜಿಲ್ಲೆಯ ಒಳಗೆ ದಿನಾಂಕ 4-1-2021, ವಿಭಾಗದ ಒಳಗೆ ದಿನಾಂಕ 19-1-2021ರವರೆಗೆ, ವಿಭಾಗದ ಹೊರಗೆ ದಿನಾಂಕ 27-1-2021. ಅದೇ ರೀತಿಯಾಗಿ ಪ್ರೌಢ ಮತ್ತು ಮುಖ್ಯ ಶಿಕ್ಷಕರ ವೃಂದಗಳು ಸಹಿತ ಇದೆ. ಪರಸ್ಪರ ವರ್ಗಾವಣೆ ಕೌನ್ಸಿಲಿಂಗ್ ಪ್ರಾಥಮಿಕ, ಪ್ರೌಢ, ಮುಖ್ಯ ಶಿಕ್ಷಕರ ವೃಂದ ಜಿಲ್ಲೆಯ ಒಳಗೆ ದಿನಾಂಕ 13-1-2021. ಅದೇ ರೀತಿಯಾಗಿ ಪ್ರೌಢ 25-1-2021ರವರೆಗೆ, ವಿಭಾಗದ ಒಳಗೆ ದಿನಾಂಕ 27-1-2021, 6-2-2021ರವರೆಗೆ. ಇದೇ ರೀತಿಯಾಗಿ ವಿಭಾಗದ ಹೊರಗೆ ಸಹಿತ ಇದೆ 10-2-2021, 22-2-2021. ಹೀಗೆ ಈ ಒಂದು ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಯಾವುದೇ ಒಂದು ಅಧಿಕಾರಿಗಳ ಒಂದು ಲೋಪದೋಷ ಇಲ್ಲದೆ ಅವಕಾಶ ನೀಡದಂತೆ ಮತ್ತು ಪಾರದರ್ಶಕವಾಗಿ ವರ್ಗಾವಣೆ ತಂತ್ರಾಂಶದ ಮೂಲಕವೇ ವರ್ಗಾವಣೆ ಪ್ರಕ್ರಿಯೆಯನ್ನು ನಡೆಸಲು ರಾಜ್ಯದ ಎಲ್ಲ ಉಪನಿರ್ದೇಶಕರ ಆಡಳಿತ ಹಾಗೂ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಅರೆ ಸರ್ಕಾರಿ ಪತ್ರದ ಮೂಲಕ ತಿಳಿಸಿದರೆ ಆಯುಕ್ತರು ಅನುಭವ್ ಕುಮಾರ್ ವಿ ಅಂತಕ್ಕಂಥವ್ರು. ಇದು ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗೆ ಸರ್ಕಾರ ಕ್ರಮ ವಹಿಸಿಕೊಂಡಿದೆ. ನಮ್ಮ ಎಲ್ಲರ ಶಿಕ್ಷಕರ ಪರವಾಗಿ ಅವರಿಗೆ
ತುಂಬ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾವು ಬಯಸ್ತಾ ಇದ್ದಾವೆ. ಥ್ಯಾಂಕ್ ಯು ಆಲ್ ಆಫ್ ಯು.